ನಮಸ್ಕಾರ ಸ್ನೇಹಿತರೆ. ನೂರಾರು ವರ್ಷಗಳಿಂದ ಮುಚ್ಚಿರುವ ಒಂದು ನಿಗೂಢ ಬಾಗಿಲು. ಆ ಬಾಗಿಲನ್ನು ತೆಗೆದರೆ ಇಡೀ ರಾಜ್ಯವೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ ಎಂಬ ಭಯ. ಆ ಬಾಗಿಲಿನ ಹಿಂದೆ ಜಗತ್ತಿನ ಯಾವುದೇ ದೇಶದ ಆರ್ಥಿಕತೆಯನ್ನು ಬದಲಾಯಿಸಬಲ್ಲ ದೊಡ್ಡ ನಿಧಿ ಇದೆ ಎಂಬ ನಂಬಿಕೆ. ಆ ಬಾಗಿಲು ಇರುವುದು ನಮ್ಮ ಭಾರತ ದೇಶದ ಕೇರಳ ರಾಜ್ಯದ ರಾಜಧಾನಿಯಾದ ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ನೆಲಮಾಳಿಗೆಯಲ್ಲಿ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ದೇವಸ್ಥಾನದ ರಹಸ್ಯ ನೆಲಮಾಳಿಗೆಯನ್ನು ತೆರೆದಾಗ ಇಡೀ ಜಗತ್ತೇ ಬಿಚ್ಚಿ ಬಿದ್ದಿತು. ಅಕ್ಷರಶಃ ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನ, ವಜ್ರ, ವೈಡೂರ್ಯಗಳು ಅಲ್ಲಿ ಸಿಕ್ಕವು. ಕೇವಲ 5 ವಾಲ್ಟ್ಗಳನ್ನು ತೆಗೆದಾಗ ಸಿಕ್ಕ ಸಂಪತ್ತಿನ ಮೌಲ್ಯ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ಕೊನೆಯ ಮತ್ತು ಅತಿ ದೊಡ್ಡ ರಹಸ್ಯವನ್ನು ಬಚ್ಚಿಟ್ಟುಕೊಂಡಿರುವುದು ವಾಲ್ಟ್ ಬಿಯನ್ನು ಇಂದಿಗೂ ತೆರೆಯಲು ಸಾಧ್ಯವಾಗಿಲ್ಲ. ಆ ಬಾಗಿಲಿಗೆ ಯಾವುದೇ ಬೀಗವಿಲ್ಲ. ಅದನ್ನು ತೆಗೆದರೆ ಪ್ರಳಯವಾಗುತ್ತಾ ಅಥವಾ ನಾಗರ ಹಾವುಗಳು ಆ ನಿಧಿಯನ್ನು ಕಾಯುತ್ತಿವೆಯಾ? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಇತಿಹಾಸ, ವಿಜ್ಞಾನ ಮತ್ತು ಸುಪ್ರೀಂ ಕೋರ್ಟ್ ದಾಖಲೆಗಳ ಆಧಾರದ ಮೇಲೆ ವಾಲ್ಟ್ ಬಿಯ ನೈಜ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸ್ನೇಹಿತರೆ, ಇಷ್ಟೊಂದು ದೊಡ್ಡ ನಿಧಿ ಈ ದೇವಸ್ಥಾನಕ್ಕೆ ಎಲ್ಲಿಂದ ಬಂತು ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 300 ವರ್ಷಗಳ ಹಿಂದಕ್ಕೆ ಹೋಗಬೇಕು. 18ನೇ ಶತಮಾನ. ಆಗ ಕೇರಳವನ್ನು ಆಳುತ್ತಿದ್ದವರು ತಿರುವಾಂಕೂರು ರಾಜಮನೆತನದ ಶ್ರೇಷ್ಠ ದೊರೆ ಅನಿಜಂ ತಿರುನಾಳ್ ಮಾರ್ತಾಂಡವರ್ಮ. ಆ ಕಾಲದಲ್ಲಿ ಕೇರಳವು ಸಾಂಬಾರ್ ಪದಾರ್ಥಗಳ, ವಿಶೇಷವಾಗಿ ಕಾಳು ಮೆಣಸಿನ ವ್ಯಾಪಾರದಲ್ಲಿ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿತ್ತು. 1741ರಲ್ಲಿ ಕೊಲಾಚೆಲ್ ಕದನದಲ್ಲಿ ಮಾರ್ತಾಂಡವರ್ಮರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೀನಾಯವಾಗಿ ಸೋಲಿಸಿದರು. ಏಷ್ಯಾದ ಒಂದು ಸಣ್ಣ ರಾಜ್ಯ ಯುರೋಪಿನ ಬೃಹತ್ ನೌಕಾಪಡೆಯನ್ನು ಸೋಲಿಸಿದ ಇತಿಹಾಸದ ಮೊಟ್ಟ ಮೊದಲ ಘಟನೆ ಇದಾಗಿತ್ತು. ಈ ಯುದ್ಧದ ನಂತರ ಇಡೀ ಸಾಂಬಾರು ಪದಾರ್ಥಗಳ ವ್ಯಾಪಾರದ ಏಕಸ್ವಾಮ್ಯ ತಿರುವಾಂಕೂರು ರಾಜ್ಯದ ಕೈಗೆ ಬಂತು. ರೋಮನ್ನರು, ಡಚ್ಚರು, ಬ್ರಿಟಿಷರು ಎಲ್ಲರೂ ಕೇರಳದ ಸಾಂಬಾರು ಪದಾರ್ಥಗಳಿಗಾಗಿ ಟನ್ಗಟ್ಟಲೆ ಚಿನ್ನದ ನಾಣ್ಯಗಳನ್ನು ತಂದು ಸುರಿಯುತ್ತಿದ್ದರು. ಈ ಅಪಾರ ಸಂಪತ್ತು ರಾಜನ ಬೊಕ್ಕಸವನ್ನು ಸೇರಿತು. ಆದರೆ 1750ರಲ್ಲಿ ಮಾರ್ತಾಂಡವರ್ಮರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡರು. ಅದನ್ನು ತೃಪ್ಪಡಿ ದಾನಂ ಎಂದು ಕರೆಯುತ್ತಾರೆ. ತಮ್ಮ ಇಡೀ ಸಾಮ್ರಾಜ್ಯ, ಸಂಪತ್ತು ಮತ್ತು ಕಿರೀಟವನ್ನು ಭಗವಾನ್ ಪದ್ಮನಾಭ ಸ್ವಾಮಿಯ ಪಾದಗಳಿಗೆ ಅರ್ಪಿಸಿದರು. ತಾವು ಕೇವಲ ಪದ್ಮನಾಭನ ದಾಸನಾಗಿ ರಾಜ್ಯಭಾರ ಮಾಡುವುದಾಗಿ ಘೋಷಿಸಿದರು. ಅಂದಿನಿಂದ ತಿರುವಾಂಕೂರು ರಾಜ್ಯದ ಎಲ್ಲ ಸಂಪತ್ತು, ತೆರಿಗೆ ಹಣ, ವಿದೇಶಿ ರಾಜರು ನೀಡಿದ ಉಡುಗೊರೆಗಳು ನೇರವಾಗಿ ದೇವಸ್ಥಾನದ ನೆಲಮಾಳಿಗೆಯ ವಾಲ್ಟ್ಗಳಿಗೆ ಸೇರುತ್ತಿದ್ದವು. ರಾಜ್ಯರಾಗಿರಲಿ ಬ್ರಿಟಿಷರಾಗಿರಲಿ ಆ ದೇವರ ಸಂಪತ್ತನ್ನು ಮುಟ್ಟುವ ಸಾಹಸ ಮಾಡಲಿಲ್ಲ. ನೂರಾರು ವರ್ಷಗಳ ಕಾಲ ಆ ಸಂಪತ್ತು ಕತ್ತಲೆಯಲ್ಲೇ ಬೆಳೆಯುತ್ತಲೇ ಹೋಯಿತು. ನೂರಾರು ವರ್ಷಗಳ ಕಾಲ ಸೇಫ್ ಆಗಿದ್ದ ಈ ರಹಸ್ಯ 2012ರಲ್ಲಿ ಹೊರಬಂತು. IPS ಅಧಿಕಾರಿಯಾಗಿದ್ದ TP ಸುಂದರರಾಜನ್ ಎಂಬುವರು ದೇವಸ್ಥಾನದ ಆಡಳಿತ ಸರಿಯಾಗಿ ನಡೆಯುತ್ತಿಲ್ಲ ಮತ್ತು ಆಸ್ತಿಯ ಲೆಕ್ಕಾಚಾರವಾಗಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ದೇವಸ್ಥಾನದ ನೆಲಮಾಳಿಗೆಯಲ್ಲಿರುವ 6 ವಾಲ್ಟ್ಗಳನ್ನು ತೆರೆಯಲು ಆದೇಶಿಸಿತು. ಮೊದಲು ಅವರು ವಾಲ್ಟ್ A ಬಾಗಿಲನ್ನು ತೆಗೆದು ಒಳಹೋದರು. ಒಳಗಿದ್ದ ಕತ್ತಲಿನಲ್ಲಿ ಟಾರ್ಚ್ ಬಿಟ್ಟ ಅಧಿಕಾರಿಗಳಿಗೆ ಆಘಾತ ಕಾದಿತ್ತು. ಅಲ್ಲಿ ಕಂಡದ್ದು ಸಾಮಾನ್ಯ ನಿಧಿಯಲ್ಲ, 3.5 ಅಡಿ ಎತ್ತರದ ಸಂಪೂರ್ಣ ಚಿನ್ನದಿಂದ ಮಾಡಿದ ವಿಷ್ಣುವಿನ ಮೂರ್ತಿ. ಇದರಲ್ಲಿ ನೂರಾರು ವಜ್ರಗಳು ಮತ್ತು ಪಚ್ಚೆಗಳನ್ನು ಕೆತ್ತಲಾಗಿತ್ತು. ಭಗವಂತನಿಗೆ ಅರ್ಪಿಸಲು ಮಾಡಿದ್ದ ಸಂಪೂರ್ಣ ಚಿನ್ನದ ಸಿಂಹಾಸನ ಮತ್ತು ಬರೋಬ್ಬರಿ 18 ಅಡಿ ಉದ್ದದ 18 kg ತೂಕದ ಚಿನ್ನದ ಸರ, 800 kgಗೂ ಹೆಚ್ಚು ತೂಕದ ಕ್ರಿಸ್ತಪೂರ್ವ ಕಾಲದ ಸಾವಿರಾರು ಚಿನ್ನದ ನಾಣ್ಯಗಳು ಮತ್ತು ಕಿರೀಟಗಳು, ಗೋಣಿ ಚೀನದಲ್ಲಿ ತುಂಬಿಟ್ಟಿದ್ದ ಅಪಾರ ಪ್ರಮಾಣದ ಬೆಲೆ ಬಾಳುವ ವಜ್ರಗಳು, ಮಾಣಿಕ್ಯಗಳು ಮತ್ತು ರತ್ನಗಳು. ಕೇವಲ A, C, D, E ಮತ್ತು F ವಾಲ್ಟ್ಗಳನ್ನು ಲೆಕ್ಕ ಹಾಕಿದಾಗಲೇ ಅದರ ಮೌಲ್ಯ 1 ಲಕ್ಷ ಕೋಟಿಗೂ ಅಧಿಕವಾಗಿತ್ತು. ಇದು ಕೇವಲ ಅದರ ಲೋಹದ ಮೌಲ್ಯ ಮಾತ್ರ. ಇತಿಹಾಸಕಾರರ ಪ್ರಕಾರ ಅದರ ಐತಿಹಾಸಿಕ ಮತ್ತು ಆಂಟಿಕ್ ಮೌಲ್ಯವನ್ನು ಲೆಕ್ಕ ಹಾಕಿದರೆ ಅದು ಕನಿಷ್ಠ 10 ಪಟ್ಟು ಹೆಚ್ಚಾಗುತ್ತದೆ. 5 ವಾಲ್ಟ್ಗಳಲ್ಲಿ ಇಷ್ಟೊಂದು ನಿಧಿ ಸಿಕ್ಕರೆ ಇನ್ನು ನೂರಾರು ವರ್ಷಗಳಿಂದ ಯಾರೂ ತೆರೆಯದ ಅತ್ಯಂತ ಭದ್ರವಾದ ಮತ್ತು ದೊಡ್ಡದಾದ ವಾಲ್ಟ್ ಬಿಯಲ್ಲಿ ಇನ್ನೆಷ್ಟು ಸಂಪತ್ತಿರಬಹುದು? ಸಮಿತಿಯವರು ಆ ವಾಲ್ಟ್ ಅನ್ನು ತೆರೆಯಲು ಹೋದಾಗ ಅವರಿಗೆ ಕಂಡದ್ದು 3 ಬಾಗಿಲುಗಳು. ಮೊದಲನೆಯ ಮರದ ಬಾಗಿಲನ್ನು ತೆರೆದರು. ಎರಡನೆಯ ಕಬ್ಬಿಣದ ಗ್ರಿಲ್ ಬಾಗಿಲನ್ನು ತೆರೆದರು. ಆದರೆ 3ನೇ ಬಾಗಿಲು ಎಲ್ಲರನ್ನೂ ದಂಗಾಗುವಂತೆ ಮಾಡಿತು. ಆ ಬೃಹತ್ ಕಬ್ಬಿಣದ ಬಾಗಿಲಲ್ಲಿ ಯಾವುದೇ ಬೀಗ ಇರಲಿಲ್ಲ. ಅದರ ಮೇಲೆ 2 ದೈತ್ಯ ನಾಗರಾವುಗಳ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿತ್ತು. ಇಲ್ಲೇ ಶುರುವಾಗಿದ್ದು ನೋಡಿ ಅಸಲಿ ಕಟ್ಟುಕತೆಗಳು. ಆ ಬಾಗಿಲಿಗೆ ನಾಗಬಂಧನ ಎಂಬ ಶಕ್ತಿಶಾಲಿ ಮಂತ್ರವನ್ನು ಹಾಕಲಾಗಿದೆ. ಅದನ್ನು ಕೇವಲ ಗರುಡ ಮಂತ್ರ ಗೊತ್ತಿರುವ ಧ್ಯಾನಿಮಗ್ನರಾದ ಶ್ರೇಷ್ಠ ಸಾಧುಗಳು ಮಾತ್ರ ತಮ್ಮ ಶಬ್ದದ ತರಂಗಗಳ ಮೂಲಕ ತೆರೆಯಬಹುದು ಎಂಬ ವದಂತಿಗಳು ಹಬ್ಬಿದವು. ಅಷ್ಟೇ ಅಲ್ಲದೆ ಕೇರಳದ ಜ್ಯೋತಿಷಿಗಳು ಅಷ್ಟಮಂಗಲ ದೇವ ಪ್ರಶ್ನಂ ಎಂಬ ಆಚರಣೆ ಮಾಡಿ ದೇವರಿಗೆ ಈ ವಾಲ್ಟ್ ಬಿ ತೆರೆಯಲು ಇಷ್ಟವಿಲ್ಲ, ಅದನ್ನು ಬಲವಂತವಾಗಿ ತೆರೆದರೆ ದೇವಸ್ಥಾನಕ್ಕೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಅಶುಭವಾಗುತ್ತದೆ, ಸಮುದ್ರದ ನೀರು ಉಕ್ಕಿ ಬರುತ್ತದೆ ಎಂದು ಎಚ್ಚರಿಸಿದರು. ಈ ವದಂತಿಗಳಿಗೆ ತುಪ್ಪ ಸುರಿದಂತೆ ವಾಲ್ಟ್ ಬಿ ತೆರೆಯಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದ TP ಸುಂದರರಾಜನ್ ಅವರು ವಾಲ್ಟ್ಗಳನ್ನು ತೆರೆದ ಕೇವಲ 1 ತಿಂಗಳಿನ ಒಳಗೆ ದಿಢೀರನೆ ಅನಾರೋಗ್ಯದಿಂದ ನಿಧನರಾಗುತ್ತಾರೆ. ಇದು ಜನರ ಮನಸ್ಸಿನಲ್ಲಿ ದೇವಸ್ಥಾನದ ಶಾಪ ಎಂಬ ಭಯವನ್ನು ಶಾಶ್ವತವಾಗಿ ಬೇರೂರುವಂತೆ ಮಾಡಿತು.
ಶಾಪ, ಮಂತ್ರ, ನಾಗಬಂಧನ ಇದೆಲ್ಲವೂ ಕೇಳಲು ತುಂಬ ರೋಚಕವಾಗಿದೆ. ಆದರೆ ವಾಸ್ತುವೇನು ಗೊತ್ತಾ? ವಿಜ್ಞಾನ, ಇತಿಹಾಸ ಮತ್ತು ದಾಖಲೆಗಳ ಹೇಳುವ ಸತ್ಯ ಬೇರೆ ಇದೆ. ಮೊದಲನೇದಾಗಿ, ಭಾರತದ ಮಾಜಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿದ್ದ ವಿನೋದ್ ರಾಯ್ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಧಿಕೃತ ವರದಿಯ ಪ್ರಕಾರ ಈ ವಾಲ್ಟ್ ಬಿ ಬಾಗಿಲು ಯಾವತ್ತೂ ತೆರೆಯಲೇ ಇಲ್ಲ ಎನ್ನುವುದು ಶುದ್ಧ ಸುಳ್ಳು. ದಾಖಲೆಗಳ ಪ್ರಕಾರ 1990ರಿಂದ 2002ರ ನಡುವೆ ಈ ವಾಲ್ಟ್ ಬಿ ಅನ್ನು ಬರೋಬ್ಬರಿ 7 ಬಾರಿ ತೆರೆಯಲಾಗಿದೆ. ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಗಳಿಗಾಗಿ ಒಳಗಿನ ಬೆಳ್ಳಿಯ ಮತ್ತು ಚಿನ್ನದ ಪಾತ್ರೆಗಳನ್ನು ತರಲು ಇದನ್ನು ತೆರೆಯಲಾಗಿತ್ತು. ಆದ್ದರಿಂದ ಅದನ್ನು ತೆಗೆದರೆ ಪ್ರಳಯವಾಗುತ್ತದೆ ಎನ್ನುವುದು ಕೇವಲ ಜನರಲ್ಲಿ ಹುಟ್ಟಿಕೊಂಡ ಒಂದು ಆಧಾರರಹಿತ ಭಯವಷ್ಟೇ. ಎರಡನೇದಾಗಿ, ಬಾಗಿಲಲ್ಲಿ ಬೀಗ ಇಲ್ಲದಿರಲು ಕಾರಣ ಮಂತ್ರತಂತ್ರಗಳಲ್ಲ. ನಮ್ಮ ಪ್ರಾಚೀನ ಭಾರತೀಯ ಕಮ್ಮಾರರು ಮತ್ತು ವಾಸ್ತುಶಿಲ್ಪಿಗಳು ಎಷ್ಟೊಂದು ಬುದ್ಧಿವಂತರಾಗಿದ್ದರು ಎಂದರೆ ಅವರು ಕಾಂಪ್ಲೆಕ್ಸ್ ಮೆಕ್ಯಾನಿಕಲ್ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನು ಬಳಸುತ್ತಿದ್ದರು. ಅಂದರೆ ಬಾಗಿಲಿನ ಒಳಭಾಗದಲ್ಲಿ ಗೇರ್ ಮತ್ತು ಲಿವರ್ಗಳ ಒಂದು ಸಂಕೀರ್ಣ ವ್ಯವಸ್ಥೆ ಇರುತ್ತದೆ. ಬಾಗಿಲಿನ ಹೊರಗಡೆ ಇರುವ ಒಂದು ನಿರ್ದಿಷ್ಟ ಗುಂಡಿಯನ್ನು ಅಥವಾ ಹಾವಿನ ಆಕೃತಿಯ ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಒತ್ತಿದರೆ ಮಾತ್ರ ಆ ಬಾಗಿಲು ತೆರೆಯುತ್ತದೆ. ಇದರ ಸರಿಯಾದ ತಂತ್ರ ರಾಜಮನೆತನದ ನಂಬಿಕಸ್ಥರಿಗೆ ಮಾತ್ರ ಗೊತ್ತಿರುತ್ತಿತ್ತು. ಹಾಗಾದರೆ ಈ ಶಾಪದ ಕಥೆ ಹೇಗೆ ಹುಟ್ಟಿತು? ಯೋಚಿಸಿ ನೋಡಿ. 300 ವರ್ಷಗಳ ಹಿಂದೆ ಯಾವುದೇ CCTV ಕ್ಯಾಮೆರಾ ಇರಲಿಲ್ಲ, ಅಲಾರಾಮ್ ಇರಲಿಲ್ಲ. ಅಷ್ಟೊಂದು ದೊಡ್ಡ ಸಂಪತ್ತನ್ನು ಕಳ್ಳರಿಂದ, ವಿದೇಶಿ ಆಕ್ರಮಣಕಾರರಿಂದ ಕಾಪಾಡಲು ಇದ್ದ ಒಂದೇ ಒಂದು ಅಸ್ತ್ರವೆಂದರೆ ದೇವರ ಮೇಲಿನ ಭಯ. ಬಾಗಿಲಿನ ಮೇಲೆ ದೈತ್ಯ ಹಾವುಗಳನ್ನು ಕೆತ್ತಿ ಇದನ್ನು ಮುಟ್ಟಿದರೆ ಶಾಪ ತಟ್ಟುತ್ತದೆ ಎಂಬ ಕಥೆಯನ್ನು ಹುಟ್ಟುಹಾಕಿದರು. ಈ ಭಯವೇ ಆ ಕಾಲದ ಅತ್ಯುತ್ತಮ ಆ್ಯಂಟಿ ಥೆಫ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿತ್ತು. ಇಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಬಾರದು ಮತ್ತು ರಾಜಮನೆತನದ ನಂಬಿಕೆಗಳನ್ನು ಗೌರವಿಸಬೇಕು ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ವಾಲ್ಟ್ ಬಿ ಅನ್ನು ಒಡೆಯದಂತೆ ತಡೆಹಿಡಿದಿದೆ ಮತ್ತು ದೇವಸ್ಥಾನದ ಭದ್ರತೆಗೆ ವಿಶೇಷವಾದ ಕಮಾಂಡೋಗಳನ್ನು ನೇಮಿಸಿದೆ. ಆದರೆ ಇಲ್ಲಿ ಒಂದು ದೊಡ್ಡ ನೈತಿಕ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಒಂದು ಕಡೆ ಕೆಲವರು ಹೇಳುತ್ತಾರೆ, ಭಾರತದಲ್ಲಿ ಇಷ್ಟೊಂದು ಬಡತನವಿದೆ, ರೈತರಿಗೆ ಸಾಲಗಳಿವೆ, ಆ ಲಕ್ಷಾಂತರ ಕೋಟಿ ಮೌಲ್ಯದ ಚಿನ್ನಗಳನ್ನು ಕರಗಿಸಿ ದೇಶದ ಅಭಿವೃದ್ಧಿಗೆ, ಆಸ್ಪತ್ರೆಗಳಿಗೆ, ಶಾಲೆಗಳಿಗೆ ಬಳಸಬೇಕು ಎಂದು. ಆದರೆ ಮತ್ತೊಂದು ಕಡೆ ಇತಿಹಾಸಕಾರರು ಮತ್ತು ಭಕ್ತರು ಹೇಳುತ್ತಾರೆ, ಆ ಸಂಪತ್ತು ಭಕ್ತರು ಮತ್ತು ರಾಜರು ದೇವರಿಗೆ ಅರ್ಪಿಸಿದ್ದು, ಸರ್ಕಾರಕ್ಕೆ ಅದನ್ನು ಮುಟ್ಟುವ ಹಕ್ಕಿಲ್ಲ. ಅದು ಭಾರತದ ಕಲೆ ಮತ್ತು ಪರಂಪರೆಯ ಸಂಕೇತ. ಬ್ರಿಟಿಷರ ಲೂಟಿಯಿಂದ ಉಳಿದುಕೊಂಡಿರುವ ಏಕೈಕ ಪ್ರಾಚೀನ ಸಂಪತ್ತು ಇದು. ಆ ಸುಂದರವಾದ 300 ವರ್ಷಗಳ ಹಿಂದಿನ ಕಲಾಕೃತಿಗಳು ಕರಗಿಸಿ ಹಣ ಮಾಡುವುದು ಇತಿಹಾಸಕ್ಕೆ ಮಾಡುವ ದೊಡ್ಡ ದ್ರೋಹ. ಸುಪ್ರೀಂ ಕೋರ್ಟ್ ಕೂಡ 2020ರಲ್ಲಿ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ದೇವಸ್ಥಾನದ ಆಡಳಿತ ಹಕ್ಕು ತಿರುವಾಂಕೂರು ರಾಜಮನೆತನಕ್ಕೆ ಸೇರಿದ್ದು ಎಂದು ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ವಾಲ್ಟ್ ಬಿ ಒಳಗೆ ಏನೇ ಇದ್ದರೂ ಅದು ನಮ್ಮ ದೇಶದ ಹೆಮ್ಮೆಯ ಐತಿಹಾಸಿಕ ಪರಂಪರೆ. ನೂರಾರು ವರ್ಷಗಳ ಕಾಲ ಎಷ್ಟೋ ವಿದೇಶಿ ಆಕ್ರಮಣಕಾರರು ಬಂದರು. ತಿರುವಾಂಕೂರು ರಾಜಮನೆತನ ಈ ಸಂಪತ್ತನ್ನು ದೇಶಕ್ಕಾಗಿ ಎಷ್ಟು ಜವಾಬ್ದಾರಿಯಿಂದ ಕಾಪಾಡಿಕೊಂಡು ಬಂದಿದೆ ಎನ್ನುವುದೇ ಒಂದು ಅದ್ಭುತ. ಇಂದಿಗೂ ಆ ಸಂಪತ್ತು ಸುರಕ್ಷಿತವಾಗಿ ಪದ್ಮನಾಭ ಸ್ವಾಮಿಯ ಪಾದದಡಿಯಲ್ಲಿದೆ. ಸ್ನೇಹಿತರೆ, ಈ ಜಾಗತಿಕ ವಿಸ್ಮಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಆ ಸಂಪತ್ತು ದೇವಸ್ಥಾನದಲ್ಲೇ ಬಿಡಬೇಕಾ ಅಥವಾ ದೇಶದ ಅಭಿವೃದ್ಧಿಗೆ ಬಳಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇತಿಹಾಸ, ವಿಜ್ಞಾನ ಮತ್ತು ಜಗತ್ತಿನ ಇಂತಹದ್ದೇ ಅದ್ಭುತ ರಹಸ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.